ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವು ಇವತ್ತು ಮಧ್ಯಾಹ್ನದ ಒಂದು ಬಾಡಿ ಊಟಕ್ಕೆ ಕೆಂಗೇರಿ ಹತ್ರ ಬಂದಿದ್ದೀವಿ. ಕೆಂಗೇರಿ ಉಪನಗರ ನಾಟಿ ಪಲಾವ್ ಅಡ್ಡ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲ್ ಇದೆ. ಇಲ್ಲಿ ನಿಮಗೆ ಬರೀ 199ಗೆ ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಚಿಕನ್ ಊಟ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಗೆ 5 ಥರ ಸ್ಟಾರ್ಟರ್ಸ್ ಕೊಡ್ತಾರೆ, ಮುದ್ದೆ ರೈಸು ಎಲ್ಲ ಅನ್ಲಿಮಿಟೆಡ್. ಸಕದಲ್ಲ. ಅದ್ರ ಜೊತೆಗೆ ಮಟನ್ ಊಟ ಸಿಗುತ್ತಂತೆ, ಮಟನ್ ಊಟ ಚಿಕನ್ ಊಟ ಎಲ್ಲ ಸಿಗುತ್ತೆ. ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹುಡುಕೊಂಡು ಬರ್ಬೋದು. ಈಗ ಬನ್ನಿ ಊಟ ಮಾಡ್ಕೊಬರೋಣ. ಸರ್, ಇದು ಬಿರಿಯಾನಿಗೆಲ್ಲ ನಾವು ಏನು ರುಬ್ಬಿ ಗಿಬ್ಬಿ ಎಲ್ಲ ಹಾಕಲ್ಲ, ಪೌಡರ್ ಮಾಡಿ ಎಲ್ಲ ರಾ ಹಾಕ್ತೀವಿ. ಎಲ್ಲ ಇದು ಚಕ್ಕೆ, ಲವಂಗ, ಏಲಕ್ಕಿ, ಮೊರಾಠಿ ಮೊಗ್ಗು, ಕಸ್ತೂರಿ ಮೇಥಿ, ಜಾಪತ್ರೆ ಎಲ್ಲ ಥರದ ಒಂದು ಮಸಾಲೆ, ಬಿರಿಯಾನಿ ಮಸಾಲೆ ಇದರಲ್ಲಿರುತ್ತೆ ಸರ್. ಇವಾಗ ಅಚ್ಚುಕಟ್ಟಾಗಿ ನಮ್ಮ ಮೈಸೂರು ಪಲಾವ್ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದೀವಿ. ಅಂದರೆ ಓವರ್ ಮಸಾಲ ಎಲ್ಲ ಏನಿಲ್ಲ, ಸೊ ಮೈಲ್ಡ್ ಆಗಿರುತ್ತೆ. ಮಕ್ಕಳೆಲ್ಲ ತಿನ್ನೋದಕ್ಕೂ ನಮಗೆ ಜನ ಫೀಡ್ಬ್ಯಾಕು ಚೆನ್ನಾಗಿ ಬರ್ತಾ ಇದೆ. ಸೊ ಮಟನ್ ಬಿರಿಯಾನಿ ಆಗಿರ್ಬೋದು, ಚಿಕನ್ ಬಿರಿಯಾನಿ, ಪಲಾವ್ ಆಗಿರ್ಬೋದು ಎಲ್ಲ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು ಒಂಥರ ಪಲಾವ್ ತರ ಮಾಡ್ತಿದ್ದೀರಾ? ಪಲಾವ್ ತರ. ಅದ್ರ ಜೊತೆ ಏನೇನು ಸಿಗುತ್ತೆ ಸರ್? ಅದ್ರ ಜೊತೆ ಚಿಕನ್ ಅಲ್ಲಿ ಚಿಲ್ಲಿ ಚಿಕನ್ ಇದೆ, ಚಿಕನ್ ಫ್ರೈ ಇದೆ, ಲಾಲಿಪಾಪ್ ಇದೆ, ಕಬಾಬ್ ಇದೆ, ಚಿಕನ್ ಲಿವರ್ ಸಿಗುತ್ತೆ. ಮಟನ್ ಬಂದ್ರೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಆಮೇಲೆ ಮಟನ್ ಹೆಡ್ ಫ್ರೈ, ಬೋಟಿ ಫ್ರೈ, ಕುರ್ಮಾ, ತಲೆ ಮಾಂಸ ಎಲ್ಲ ಇದೆ ಸರ್. ನಾನ್ ವೆಜ್ ಎಲ್ಲ ಕಂಪ್ಲೀಟ್. ಆಮೇಲೆ ಮೀನೂಟನೂ ಇದೆ. ಓ, ಮೀನೂಟ. ಮೀನೂಟ ಇದೆ. ಈವ್ನಿಂಗ್ ಟೈಮು ಫಿಶ್ ತವಾ ಫ್ರೈ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೀನ್ ಈಗ ಲಾಂಚ್ ಮಾಡಿರೋದು. ಸೊ ಮಧ್ಯಾಹ್ನದ ಹೊತ್ತು ಮೀನೂಟನೂ ಅವೈಲೇಬಲ್ ಇದೆ. ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 12 ಗಂಟೆ. ಬಿಸಿ ಯಾವಾಗಲೂ ಬಿಸಿ ಬಿಸಿ ಇರುತ್ತೆ. ಎಸ್ ಎಸ್ ಸರ್. ಇದು ಚಿಲ್ಲಿ ಚಿಕನ್. ಕಮ್ ಅಂತಿದೆ ಎದ್ದ ತಕ್ಷಣ ನೀವು. ಒಳ್ಳೆ ಪೀಸ್ಗಳು. ಓಕೆ. ಇದು ಚಿಕನ್ ಚಾಪ್ಸ್. ಎಸ್. ಓಕೆ. ಎಲ್ಲ ಹೋಮ್ ಮೇಡ್ ಮಸಾಲ ಸರ್. ಅಂಗಡಿಯಿಂದ ಯಾವುದೂ ತೊಗೊಂಬರಲ್ಲ. ಧನಿಯಾ ಪುಡಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಎಲ್ಲ ಇಲ್ಲೇ ನಮ್ಮ ಅಜ್ಜಿ ಒಬ್ರು ಇದ್ದಾರೆ, ಅವರೇ ಎಲ್ಲ ಫ್ರೈ ಮಾಡಿಕೊಡ್ತಾರೆ. ನಾವು ಮಿಲ್ಗೆ ಹಾಕ್ಸ್ಕೊಂಡು ತೊಗೊಂಬರ್ತೀವಿ. ಸೊ ಇದು ಚಿಕನ್ ಚಾಪ್ಸ್. ಇದು ಚಿಕನ್ ಫ್ರೈ ನಾಟಿ ಸ್ಟೈಲ್. ಓಕೆ. ಕೆಂಪು ಮಸಾಲೆ. ಎಸ್, ಚಿಕನ್ ಫ್ರೈ. ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಪೇಸ್ಟ್ ಮಾಡಿ ಹಾಕೋದು ಸರ್. ಇದು ಚಿಕನ್ ಸಾಂಬಾರು, ಶೇರ್ವಾ. ಸಾಂಬಾರು ಸಿಗುತ್ತಾ? ಚಿಕನ್ ಶೇರ್ವಾ. ಓಕೆ. ಚಿಕನ್ ಲಿವರ್ ಫ್ರೈ. ಚಿಕನ್ನಲ್ಲಿ ಲಿವರ್ ಫ್ರೈ ಮಾಡ್ತೀರಾ? ಗಿಜರ್ಡು ಮತ್ತು ಲಿವರ್ ಎರಡು ಮಿಕ್ಸ್ಡ್ ಇರುತ್ತೆ. ಓಕೆ. ಬಾರಿ ತುಂಬ ಜನ ಇಷ್ಟಪಡೋರು ಇದ್ದಾರೆ ಸರ್. ಹೌದು. ಚಿಕನ್ ಲಿವರ್ ಕೇಳ್ತಾರೆ, ಸ್ಟ್ರೀಟಲ್ಲಿ ಸಿಗುತ್ತೆ ಜಾಸ್ತಿ. ಕಾನ್ಸೆಪ್ಟ್ ಎಲ್ಲ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದು ಇರಲಿ ಅಂತ. ಇದು ಮಟನ್ ಐಟಮ್. ಮಟನ್ ಐಟಮ್ಸ್ ಇವೆಲ್ಲ. ಓಕೆ ಸರ್. ಇದು ಮಟನ್ ತಲೆ ಮಾಂಸ, ಮಟನ್ ಹೆಡ್ ಫ್ರೈ. ಓಕೆ ಸರ್. ಇದು ಮಟನ್ ಚಾಪ್ಸ್, ಗ್ರೀನ್ ಮಸಾಲೆ. ಎಸ್, ದಪ್ಪ ಪೀಸು. ಸರ್. ಇದು ಮಟನ್ ಬೋಟಿ ಫ್ರೈ. ಬೋಟಿನೂ ಇದೆ, ನಮ್ಮ ಫೇವ್ರೇಟು. ಬೋಟಿ ಫ್ರೈ ಮಸಾಲೆ. ಮಟನ್ ಕುರ್ಮಾ. ಮಟನ್ ಕುರ್ಮಾ ಚಿಕ್ಕಾಪಟ್ಟೆ ಐಟಮ್ಸ್ ಇದೆಯಲ್ಲ ಸರ್. ಮಟನ್ ಕುರ್ಮಾ ಸರ್. ಇದು ಮಟನ್ ಬಿರಿಯಾನಿ ನೋಡಿ, ಪೀಸಸ್ ಆಗಿರ್ಬೋದು. ಪಲಾವ್. ಬಿರಿಯಾನಿನ ಪಲಾವ್? ಪಲಾವ್ ಸರ್. ಪಲಾವ್. ಓಕೆ. ಬಿಸಿ 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 ಮುದ್ದೆ. ಕಾಂಬೋಸ್ ಏನು ಮಾಡ್ತೀನಿ ಅಂತ ಹೇಳಿದ್ರಿ ನೀವು? ಎಸ್ ಸರ್, ಕಾಂಬೋ ಅಂದರೆ ಮಟನ್ ಊಟ ಬಂದ್ಬಿಟ್ಟು ನಿಮಗೆ 299 ಸಿಗ್ತದೆ. ಅಂದರೆ ಮಟನ್ ಊಟದಲ್ಲಿ ನಿಮ್ಗೆ ಏನು ಬರುತ್ತೆ? ಮಟನ್ ಬಿರಿಯಾನಿ ಬರುತ್ತೆ, ಹಾಫ್ ಮಟನ್ ಬಿರಿಯಾನಿ ಬರುತ್ತೆ, ಮಟನ್ ಚಾಪ್ಸ್ ಬರುತ್ತೆ, ತಲೆ ಮಾಂಸ ಬರುತ್ತೆ, ಬೋಟಿ ಫ್ರೈ ಬರುತ್ತೆ, ಆಮೇಲೆ ಮಟನ್ ಕುರ್ಮಾ ಬರುತ್ತೆ, ಜೊತೆಗೆ ರಾಗಿ ಮುದ್ದೆ, ಪರೋಟ, ಮಟನ್ ವೈಟ್ ರೈಸು, ರಸಮು, ವೈಟ್ ಶೇರ್ವಾ ಬರುತ್ತೆ. ಇಷ್ಟೆಲ್ಲ 299. ಹೌದು. ಅದೂ ನಿಮಗೆ ಮಟನ್ನಲ್ಲಿ ಅನ್ಲಿಮಿಟೆಡ್ ಸರ್. ಅಂದರೆ ನಿಮಗೆ ರೈಸು, ಮುದ್ದೆ, ಪರೋಟ ಎಲ್ಲ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಸೊ ಮತ್ತೆ ಇದೇನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹಾಕ್ಸ್ಕೋಬೇಕು ಅನ್ನೋ ಥರ ಚಿಕನ್ ಅಷ್ಟೇ, ಅದು ಅನ್ಲಿಮಿಟೆಡ್. ಚಿಕನ್ ಬಂದ್ಬಿಟ್ಟು 199 ಇದೆ. ಸೊ 199 ರುಪೀಸ್ಗೆ ನಿಮಗೆ ಚಿಕನ್ ಬಿರಿಯಾನಿ ಬರುತ್ತೆ, ಚಿಲ್ಲಿ ಚಿಕನ್ ಬರುತ್ತೆ, ಚಿಕನ್ ಫ್ರೈ ಬರುತ್ತೆ, ಚಿಕನ್ ಲಿವರ್ ಬರುತ್ತೆ, ಆಮೇಲೆ ಚಿಕನ್ ಚಾಪ್ಸ್ ಬರುತ್ತೆ, ಆಮೇಲೆ ಕಬಾಬ್ ಬರುತ್ತೆ. 5 ಥರ ಸ್ಟಾರ್ಟ್. ಹೌದು, ಕಬಾಬು ಬರುತ್ತೆ, ಜೊತೆಗೆ ಚಿಕನ್ ಶೇರ್ವಾ, ವೈಟ್ ರೈಸು, ರಸಮು, ಮುದ್ದೆ, ಪರೋಟ. ಮುದ್ದೆ ಪರೋಟ ಯಾವ್ದಾರು ಒಂದಾ ಅಥವಾ ಎರಡು ಸಿಗುತ್ತೆ? ಬೇಕು ಅಂದ್ರೆ ತಿನ್ಲಿ ಸರ್, ಮಾಡಿರೋದೇ ತಿನ್ನೋದಕ್ಕೆ ಅಲ್ವಾ. ಅವ್ರಿಲ್ಲ ಸರ್ ನನಗೆ ಮುದ್ದೆನೂ ಬೇಕು ಪರೋಟನೂ ಬೇಕು ಅಂದ್ರೆ ತಗೊಳ್ಳಿ. ಆದ್ರೆ ಇವಾಗ 2 ಮುದ್ದೆ ತಿನ್ನೋ ಬದಲು ಒಂದು ಪರೋಟ, ಒಂದು ಮುದ್ದೆ ತಿನ್ಲಿ. ಅನ್ಲಿಮಿಟೆಡ್. ಸೂಪರ್ ಸರ್. ಇದು ಮಟನ್ ಮೀಲ್ಸ್ ಇಷ್ಟೊಂದಿದೆ ಗುರು. 299ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಹೊರ್ತು. ಗುರು ನೋಡು ಗುರು, ತಟ್ಟೆ ತುಂಬ, ಪ್ಲೇಟ್ ತುಂಬ ಇಷ್ಟೊಂದು ವೆರೈಟಿ ನಾನ್ ವೆಜ್ಜು ಒಂದೇ ಸರಿ ಸಿಗ್ತಿದೆ. ನೀವು ನಾರ್ಮಲಾಗಿ ಸಪ್ರೇಟ್ ತಿನ್ನೋ ಅವಶ್ಯಕತೆನೇ ಇಲ್ಲ. 4 ಥರ
5 ಥರ ಸ್ಟಾರ್ಟರ್ಸಲ್ಲಿ ಚಿಕನಲ್ಲಿ ಸಿಕ್ಕುತ್ತೆ, ಮಟನಲ್ಲಿ 4 ಥರ ಸ್ಟಾರ್ಟರ್ಸು, ಮುದ್ದೆ, ರೈಸು, ಪರೋಟ, ಬಿರಿಯಾನಿ ಒಂದೇ ಅಮೌಂಟಲ್ಲಿ ಇಷ್ಟೆಲ್ಲ ಸಿಕ್ಬಿಡುತ್ತೆ. 199ಗೆ ಚಿಕನ್ ಊಟ 199 ವರ್ತು. ನನ್ನ ಪ್ರಕಾರ 299ಗೆ ಮಟನ್ ಊಟ. ಮಟನ್ ಊಟನೂ ಅಷ್ಟೇ ವರ್ತು. ಬಿರಿಯಾನಿನಲ್ಲಿ ಇಲ್ಲಿದೆ ಮಟನ್ ಊಟ. ಬಿರಿಯಾನಿನಲ್ಲಿ 2 ಪೀಸು, ಚಾಪ್ಸ್ 1 ಪೀಸು, ಕುರ್ಮಾದಲ್ಲಿ ಒಂದು 2-3 ಪೀಸು, ತಲೆಮಾಂಸ ಒಂದು 2-3 ಪೀಸು, ರೋಟಿ ಇಷ್ಟಿದೆ. ಬಿರಿಯಾನಿನಲ್ಲಿ ಒಂದು 2 ಪೀಸ್ ಕೊಡ್ತಾರಂತೆ. ಮುದ್ದೆ, ಪರೋಟ ಇವೆಲ್ಲ ಅನ್ಲಿಮಿಟೆಡ್, ಎಷ್ಟಾದರೂ ಬಾರಿಸ್ಬೋದು. ಫಸ್ಟು ಚಿಕನ್ ಹೋಗ್ಬಿಡೋಣ, ಆಮೇಲೆ ಮಟನ್ ತಿಂದ್ಬಿಟ್ಟು ಚಿಕನ್ ತಿನ್ನೋಕೋದ್ರೆ ಮನಸ್ಸೇ ಬರಲ್ಲ ತಿನ್ನೋದಕ್ಕೆ. ಫಸ್ಟ್ ಚಿಕನ್ ತಿಂದ್ಬಿಟ್ಟು ಆಮೇಲೆ ಮಟನ್ ಕಡೆ ಹೋಗ್ಬಿಡೋಣ. ಸೊ ಕಬಾಬ್ ಕೊಡ್ತಾರೆ 2 ಪೀಸು, ಇಲ್ಲಾಂದರೆ ನಿಮಗೆ ಚಿಕನ್ ಬಿರಿಯಾನಿನಲ್ಲಿ ಅಂದರೆ ಚಿಕನ್ ಪಲಾವ್ನಲ್ಲಿ 2 ಪೀಸ್ ಕೊಡ್ತಾರೆ. ಕಬಾಬು ಹೆಂಗಿದೆ ಗೊತ್ತಾ, ನಿಜ ಹೇಳ್ತೀನಿ, ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ತರ್ತರಿ ಆಗಿದೆ. ಮಸಾಲ ಬೇಕು ಹತ್ರದಲ್ಲಿ ನೋಡಿ ಬಂದು ಎಲ್ಲ ಮೇಲ್ಗಡೆ ತರ್ತರಿಯಾಗಿ ಹಾಕಿದ್ದಾರೆ ಮಸಾಲ. ಸ್ಟ್ರೀಟಲ್ಲಿ ಸಿಗುತ್ತೆ ಗೊತ್ತಾ ಕಬಾಬು, ಆಲ್ಮೋಸ್ಟ್ 99% ಅದೇ ಥರ ಟೇಸ್ಟ್ ಕೊಟ್ಟಿದ್ದಾರೆ. ಇದು ಬಿರಿಯಾನಿ, ಚಿಕನ್ ಬಿರಿಯಾನಿ 2 ಪೀಸ್ ಹಾಕ್ತಾರೆ. ಚಿಕನ್ ಬಿರಿಯಾನಿನಲ್ಲೂ ಚೆನ್ನಾಗಿ ಬೆಂದಿರುತ್ತೆ ಪೀಸು ಕೂಡ. ಚಿಕನ್ ಬಿರಿಯಾನಿ ಅಲ್ಲ ಗುರು, ಪದೇ ಪದೇ ಬಿರಿಯಾನಿನೇ ಅಂತೀನಿ ನಾನು. ಚಿಕನ್ ಪಲಾವ್, ವೈಟ್ ಪಲಾವೇನೇ ಇದು. ಮೈಲ್ಡಾಗಿಲ್ಲ ಫ್ಲೇವರ್. ಮೈಸೂರು ಸ್ಟೈಲಲ್ಲಿ ಮಾಡಿದ್ದಾರೆ. ಬೇರೆ ಮಸಾಲೆ ಎಲ್ಲ ಜಾಸ್ತಿ ಹಾಕಿಲ್ಲ. ಅವ್ರು ಎಣ್ಣೆಗೆ ಫಸ್ಟ್ ಟೈಮ್ ಹಾಕ್ತಿರ್ ಗೊತ್ತಾ, ಒಂದು ಏನಂತ ಸ್ಪೈಸಸ್ಸು, ರಾ ಸ್ಪೈಸಸ್ಗಳು ಅಷ್ಟೇ. ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಆ ಸ್ಪೈಸಸ್ ಎಲ್ಲ ಏನು ಹಾಕಿಲ್ಲ. ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿರ್ತಾರೆ. ಸ್ವಲ್ಪ ನಿಮಗೆ ಒಂದು ಚುರಿ ಅನ್ನುತ್ತೆ ಖಾರ, ಅಷ್ಟು ಬಿಟ್ಟರೆ ಫ್ಲೇವರ್ಫುಲ್ ಆಗಿದೆ. ವೈಟ್ ಪಲಾವ್ ಹೆಂಗಿದೆ ಫ್ಲೇವರು, ಆ ಥರ ಫ್ಲೇವರ್ಫುಲ್ ಆಗಿದೆ. ಆ ಪೀಸ್ ಎತ್ಕೊಳ್ಳೋಕೆ ಮುಂಚೆನೇ ಮೂಳೆಯಿಂದ ಬಿಚ್ಕೊಬಿಡ್ತಾ ಹಂಗೇನೆ ಪೀಸು. ಸಕ್ಕತ್ತಾಗಿ ಕುಕ್ಕಾಗಿದೆ. ಗ್ರೇವಿನೂ ಅಷ್ಟೇ ಸಕ್ಕತ್ ರುಚಿ ಇದೆ. ತಿಕ್ಕಾಗಿರೋ ಮಸಾಲೆ, ಗಟ್ಟಿ ಇರೋ ಮಸಾಲೆ. ಪೀಸ್ ಮಾತ್ರ ಎಲ್ಲ ಬೆಂದು ಹೋಗ್ಬಿಟ್ಟವೆ. ಅಲ್ಲಿ ಇಲ್ದಿರೋರು ಬಂದ್ಬಿಟ್ರು ಆರಾಮಾಗಿ ತಿನ್ಕೋಗ್ಬೋದು. ಸ್ಟ್ರಾಂಗ್ ಮಸಾಲೆ. ಪೆಪ್ಪರು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ ಇದಕ್ಕೆ. ಮಸಾಲೆ ಸ್ಟ್ರಾಂಗ್ ಆಗಿರೋದಕ್ಕೆ ಚಿಕನ್ ಮಾತ್ರ ಕರ್ಗೋಯ್ತು ಒಳಗಡೆ. ಲಿವರ್ ಅಷ್ಟು ಮಜಾ ಕೊಡಲ್ಲ ನಿಮಗೆ. ಬಟ್ ಈ ಥರ ಗಟ್ಟಿಯಾಗಿ ತಿಕ್ಕಾಗಿರೋ ಗ್ರೇವಿ ಜೊತೆ ಪೆಪ್ಪರೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಸಕ್ಕತ್ ಇಷ್ಟ ಆಗುತ್ತೆ. ತುಂಬ ಜನ ಇದರ ಚಿಕನ್ ಲಿವರ್ ತಿನ್ನೋರು, ಸಿಕ್ಕಾಪಟ್ಟೆ ಜನಕ್ಕೆ ಚಿಕನ್ ಲಿವರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಮೇಲೆ ಇವಾಗ ಮಟನ್ ಕಡೆ ಹೋಗ್ಬಿಡೋಣ. ಈ ಸ್ಟಾರ್ಟರ್ಸ್ ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ. ಇನ್ನು ಮುದ್ದೆ ರೈಸ್ನ ಅನ್ಲಿಮಿಟೆಡ್ ಎಲ್ಲಪ್ಪ ತಿಂತೀರಾ? ನನಗಂತೂ ತಿನ್ನೋಕ್ಕಾಗಲ್ಲ. ಒಟ್ಟಿನಲ್ಲಿ ಸ್ಟಾರ್ಟರ್ಸ್ ತಿಂದ್ಬಿಟ್ಟು ಸಾಕು ಹೊಟ್ಟೆ ತುಂಬೋಗುತ್ತೆ. ಸೊ ಫಸ್ಟು ಬಿರಿಯಾನಿ ಕಡೆ ಹೋಗ್ಬಿಡೋಣ. ಆರೋಗ್ಬಿಟ್ರೆ ಬಿರಿಯಾನಿ ಕಷ್ಟ. ಪೀಸು, ರೈಸು ಎರಡೂ ಇದೆ. ಚರ್ಬಿ ಪೀಸು ನೋಡ್ಬೋದು, ಚರ್ಬಿ ಪೀಸು ಕೇಳಲಿಲ್ಲ ಅಂದರೂ ಬಿದ್ದಿದೆ. ಇದೇ ಬಯಸದೇ ಬಂದ ಭಾಗ್ಯ ಅಂದರೆ. ಚರ್ಬಿ ಅಂದರೆ ಇಷ್ಟ ನಮ್ಗೆ, ಯಾಕೋ ಗೊತ್ತಿಲ್ಲ. ಎಲ್ಲೋದ್ರೂ ಬಿಡೋಕ್ಕಾಗಲ್ಲ. ಉಪ್ಪು ಖಾರ ಜಾಸ್ತಿ ಇಲ್ಲ ಚರ್ಬಿನಲ್ಲಿ, ಯಾಕಂದರೆ ಇದು ಇರೋದೇ ಲೈಟ್ ಪಲಾವು, ವೈಟ್ ಪಲಾವು. ಬಿರಿಯಾನಿನಲ್ಲಿ ಫ್ಲೇವರ್ ಜಾಸ್ತಿ ಇದೆ, ಬಟ್ ಮಟನ್ ಸ್ವಲ್ಪ ಉಪ್ಪು ಖಾರ ಕಮ್ಮಿ. ಈ ದಮ್ ಬಿರಿಯಾನಿ ಆದರೆ ಜಾಸ್ತಿ ಮಸಾಲ ಜಾಸ್ತಿ ಹೋಗಿರುತ್ತೆ, ಸ್ಪೈಸಸ್ ಹೋಗಿರುತ್ತೆ. ನಿಮಗೆ ಮಸಾಲ ಮಟನಲ್ಲಿ ಜಾಸ್ತಿ ಹಿಡ್ದಿರುತ್ತೆ, ಬಟ್ ಇದರಲ್ಲಿ ಅಷ್ಟೊಂದು ಮಸಾಲ ಹೆವಿ ಹಿಡ್ದಿಲ್ಲ. ಬೋಟಿ ಕೆಂಪು ಮಸಾಲ ಬೋಟಿ ಜಾಸ್ತಿ ಎತ್ಕೊಬೇಕು. ಇದನ್ನು ಜಾಸ್ತಿ ಎತ್ಕೊಂಡು ತಿನ್ನಬೇಕು. ಏನು ಸರ್ ಇದು? ರಸಮ್. ಒಬ್ರಿಗೆ 2 ರಸಮ್ ಕೊಡ್ತಾವ್ರೆ. ಇದಕ್ಕೂ ಕೊಡ್ತಾರೆ, ಇದಕ್ಕೂ ಕೊಡ್ತಾರೆ. ಬೋಟಿ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಹಾಕಿರೋ ಸ್ಪೈಸಸ್ ಎಲ್ಲ ಏನಿದೆ ಖಾರವಾಗಿ ಚೆನ್ನಾಗಿದೆ. ದಪ್ಪ ಪೀಸು 2 ಪೀಸ್ ಹಾಕ್ತಾರೆ ಮಟನ್ ಕುರ್ಮಾ. ಮಟನ್ ಮಾತ್ರ ಸಕ್ಕತ್ತಾಗಿದೆ ಕ್ವಾಲಿಟಿ ಇದು. ಓಹೋ ಬೇಡು ಇತ್ತು. ಓಹೋ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಪೀಸು, ಸಕ್ಕತ್ತಾಗಿದೆ. ಇದರಲ್ಲಿ ಮಟನ್ ಫ್ಲೇವರ್ ಜಾಸ್ತಿ ಇದೆ.
ಮಸಾಲಾಗಿನೂ ಮಸಾಲೆ ಏನಿದೆ ಇದು ಸಾಂಬಾರು ಅದಕ್ಕಿಂತ ಮಟನ್ ಫ್ಲೇವರ್ ಹೆವಿ ಸಿಗುತ್ತೆ, ಜಾಸ್ತಿ ಸಿಗುತ್ತೆ. ಮಸಾಲೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಿತ್ತು ಅನಿಸುತ್ತೆ. ಒಂದು ಪೀಸ್ ಚಾಪ್ಸ್ ಕೊಡ್ತಾರೆ. ಜೈ ಮಾಡೋಣ. ಚಿಕನ್ ಆಗಲಿ ಮಟನ್ ಆಗಲಿ ಗುರು ಚೆನ್ನಾಗಿ ಕುಕ್ಕಾಗಿದೆ. ಅಗಿಬೇಕು ಅಂತ ಜಾಸ್ತಿ ಅನ್ನೋದೇನಿಲ್ಲ, ನೀಟಾಗಿ ಕುಕ್ಕಾಗಿರುತ್ತೆ. ಆಮೇಲೆ ಮಸಾಲೆ ಒಂದು ಸಕ್ಕತ್ತಾಗಿ ಹಿಡಿದಿದೆ, ಸೊಪ್ಪೆಲ್ಲ ಹಾಕಿರ್ತಾರೆ. ಚಾಪ್ಸು ಇದಕ್ಕೆ ಮಾತ್ರ ಇಡ್ಲಿ ಇದ್ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಡ್ಲಿ ಮಾತ್ರ ಇದ್ರೆ ಇದಕ್ಕೆ ಇಡ್ಲಿ ಮೇಲೆ ಹಾಕ್ಕೊಂಡು ತಿಂತಿದ್ರೆ ಕರ್ಗೋಗುತ್ತೆ ಬಾಯಲ್ಲಿ. ಇಡ್ಲಿ ಮುದ್ದೆಗೂ ಚೆನ್ನಾಗಿರುತ್ತೆ, ಇನ್ನೊಂದು ಪರೋಟಾಗೂ ಚೆನ್ನಾಗಿರುತ್ತೆ. ಚಾಪ್ಸ್ ಮಾತ್ರ ಇಷ್ಟ ಆಯ್ತು ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಚಾಪ್ಸು. ಪರೋಟ ಎತ್ಕೊಂಡು ಏನೆಲ್ಲ ನೂಲು ಪರೋಟ ಆದಂಗೆ ಆಗೋಗಿದೆ. ನನಗೆ ಹೊರ್ತು ಕೊಡ್ಬೋದು ಆರಾಮಾಗಿ. ಬಿರಿಯಾನಿನೂ ಸಿಗುತ್ತೆ ಆರಾಮಾಗಿ, ಹೊರ್ತು ಅಂತಲೇ ಹೇಳ್ಬೋದು. ಬಂದರೆ ಸುತ್ತಮುತ್ತ ಟ್ರೈ ಮಾಡ್ಬೋದು ನೀವು ಕೂಡ. ಕೆಂಗೇರಿ ನಾಟಿ ಪಲಾವ್ ಅಡ್ಡ ಚೆನ್ನಾಗಿದೆ, ನಾಟಿ ಸ್ಟೈಲಲ್ಲಿ ಮಾಡಿದ್ದಾರೆ, ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ, ರುಚಿಯಾಗಿದೆ. ಒಬ್ರಿಗೆ ಚಿಕನ್ ಕಾಂಬೋರ ತೊಗೊಳ್ಳಿ, ಮಟನ್ ಕಾಂಬೋರ ತೊಗೊಳ್ಳಿ, ಒಬ್ರಿಗೆ ಜಾಸ್ತಿನೇ ಆಗುತ್ತೆ, ಸಫಿಸಿಯೆಂಟ್ ಅಲ್ಲ ಜಾಸ್ತಿನೇ ಆಗುತ್ತೆ ನನ್ನ ಪ್ರಕಾರ. ರೈಸು ಪರೋಟ ಮುದ್ದೆ ಅನ್ಲಿಮಿಟೆಡು, ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ಹಟೋದು ಗಜರ್ ಯಾರು ಇರ್ತಿರಲ್ಲ ಅವ್ರು ತಿನ್ಬೋದು, ಎಕ್ಸ್ಟ್ರಾ ತಿನ್ಬೋದು. ಸೊ ಬನ್ನಿ ವಿಸಿಟ್ ಮಾಡಿ, ಸುತ್ತಮುತ್ತ ಬಂದರೆ. ಬಾಯ್, ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್.